ಹೇಳಿ ಶಿವ್, ಸ್ಕ್ಯಾಮ್ ಮಾಡಿದ ನಂಬರ್ ಯಾವುದು ಮತ್ತು ಎಲ್ಲಿದು ಅಂತ ಗೊತ್ತಾಯ್ತಾ? ಮೇಡಮ್, ಅದು ಉತ್ತರ ಕರ್ನಾಟಕದ ನಂಬರ್ ಮೇಡಮ್. ಎಕ್ಸಾಕ್ಟಾಗಿ ಹೇಳಬೇಕು ಅಂದರೆ ಬಾದಾಮಿ ಹತ್ತಿರದ್ದು. ಅಲ್ಲಿನ ಬನಶಂಕರಿ ದೇವಸ್ಥಾನದ ಸುತ್ತಮುತ್ತಲ ಟವರ್ಸಿಂದ ಸಿಗ್ನಲ್ಸ್ ಹೋಗಿದೆ. ಓ, ನಾರ್ತ್ ಕರ್ನಾಟಕ, ಬಾದಾಮಿ. ಅಲ್ಲಿಂದ ಈ ಥರ ಎಲ್ಲ ಸ್ಕ್ಯಾಮ್ ಮಾಡ್ತಿದ್ದಾರಾ? ನಂಬೋದಕ್ಕೆ ಆಗ್ತಿಲ್ವಲ್ಲ. ಇದೊಂದೇ ಕೇಸ್ ಅಲ್ಲ ಮೇಡಮ್, ಅಲ್ಲಿನ ಸುತ್ತಮುತ್ತಲಿನ ರೋಣ, ಬ್ಯಾಡ್ಗಿ, ಗಜೇಂದ್ರಗಡ ಅಲ್ಲೂ ಕೂಡ ಇದೇ ಥರದ ಕೇಸ್ ಪತ್ತೆ ಆಗಿದೆ. ಎಷ್ಟೋ ಜನರು ದುಡ್ಡು ಕಳ್ಕೊಂಡಿದ್ದಾರೆ, ಪರಿಹಾರ ಅಂತೂ ಸಿಕ್ಕಿಲ್ಲ. ಅಲ್ಲಿನ ಜನರು ಪೊಲೀಸ್ ಸ್ಟೇಷನ್ಗೆ ಅಲ್ದು ಬೇಸತ್ತು ಹೋಗಿದ್ದಾರೆ ಮೇಡಮ್. ಇವತ್ತು ಆ ಮಾಹಿತಿನೂ ಸಿಕ್ತು. ಹಾಗಿದ್ರೆ ನಾವು ಇಮಿಡಿಯೇಟ್ ಆಗಿ ಆ್ಯಕ್ಷನ್ ತಗೊಳ್ಳೇಬೇಕು, ಇಲ್ಲಾಂದರೆ ಲೇಟ್ ಆಗಿಬಿಡುತ್ತೆ. ಇನ್ನೊಂದಷ್ಟು ಜನರು ದುಡ್ಡು ಕಳ್ಕೊಂಡ್ರೆ ಕಷ್ಟ ಅಲ್ವಾ? ಇದಕ್ಕೆ ಸಂಬಂಧಪಟ್ಟಾಗೆ ಇನ್ನೊಂದಷ್ಟು ಸ್ಕ್ಯಾಮ್ ಡೀಟೇಲ್ಸ್ಗಳನ್ನ ಕಲೆಕ್ಟ್ ಮಾಡಿದ್ದೀವಿ ಮೇಡಮ್. ನೀವೊಂದ್ಸಲ ಚೆಕ್ ಮಾಡಿ ಇದರಿಂದ ಏನಾದರೂ ಹೆಲ್ಪ್ ಆಗುತ್ತಾ ಅಂತ ನೋಡಿ. ಸರಿ, ನೀವು ಕಂಪ್ಲೀಟ್ ಡೀಟೇಲ್ಸ್ನ ನನಗೆ ಕಳಿಸ್ಕೊಡಿ, ಮಿಕ್ಕಿದ್ದು ನಾನು ನೋಡ್ಕೋತೀನಿ. ಓಕೆ ಮೇಡಮ್. ಅಂದರೆ ಇದು ಒಂದೇ ಕೇಸ್ ಅಲ್ಲ, ಸರ್ಕಾರಕ್ಕೆ ಗೊತ್ತಿಲ್ಲದೆ, ಪೊಲೀಸಿಗೆ ಗೊತ್ತಿಲ್ಲದೆ ಎಷ್ಟೋ ಕೇಸ್ಗಳಿದೆ. ಜನ ದುಡ್ಡು ಕಳ್ಕೊತಾನೇ ಇದ್ದಾರೆ. ಇಲ್ಲ, ಈ ಕೇಸ್ನ ಸಾಲ್ವ್ ಮಾಡಲೇಬೇಕು. ಆದರೆ ಇಲ್ಲೇ ಎತ್ಕೊಂಡು ಬಗೆಹರಿಸೋದಕ್ಕಾಗಲ್ಲ ಅಂತ ಅನ್ನಿಸ್ತಾ ಇದೆ. ಅಲ್ಲೇ ಹೋಗಬೇಕು, ಆಗ ಮಾತ್ರ ಈ ಸಮಸ್ಯೆನ ಬೇರೆ ಸಮೇತ ಕಿತ್ತು ಹಾಕೋದಕ್ಕೆ ಸಾಧ್ಯ. ಎಲ್ಲಿಗೆ ಹೋಗ್ಬೇಕು ಅಂತಿದ್ಯಾ ಹುಡುಗಿ? ಎತ್ಕೊಂಡು ಬನ್ರಪ್ಪ, ನಂಗಂತೂ ಓಡಾಡಿ ಸಾಕಾಗೋಯ್ತು. ಉಫ್, ಅಯ್ಯಮ್ಮ ರುಕು, ಒಂದು ಲೋಟ ನೀರು ಕೊಡವ. ಅರೆ ಅಜ್ಜಿ, ಇದನ್ನೆಲ್ಲ ತರಕ್ ನೀವ್ ಯಾಕೆ ಹೋಗಿದ್ರಿ? ನಾವಿರ್ಲಿಲ್ವಾ? ಒಂದು ನಿಮಿಷನೂ ಪುರ್ಸೊತ್ತ ಇಲ್ದಂಗೆ ಕೆಲಸ ಮಾಡ್ತೀರಾ ನೋಡಿ ನೀವು. ಹೇ ಬಾವಾ, ಈ ಅಜ್ಜಿಗೆ ವಯಸ್ಸಾಗಿರೋದೇ ಮರ್ತೋಗಿದೆ. ನೀನ್ ಮಾರ್ಕೆಟಲ್ಲಿ ನೋಡ್ಬೇಕಾಗಿತ್ತು. ಖಾಲಿ ಚಕ್ರ ಕಟ್ಕೊಂಡಿರೋರ ತರ ಆ ಮೂಲೆಯಿಂದ ಈ ಮೂಲೆಗೆ, ಈ ಮೂಲೆಯಿಂದ ಆ ಮೂಲೆಗೆ ಪ್ರತಿ ಅಂಗಡಿನೂ ಚೌಕಾಶಿ ಮಾಡಿ ಐಟಮ್ ಪರ್ಚೇಸ್ ಮಾಡಿರೋದು. ಇಲ್ಲ, ಅವ್ರು ಕೇಳಿದ ಬೆಲೆ ಕೊಟ್ಬಿಟ್ಟಿದ್ರೆ 1 to 2 ಕೊಡ್ಬೇಕಾಗಿತ್ತು. ಕಲ್ತ್ಕೊಳ್ಳಿ. ಆಮೇಲೆ ಇಲ್ಲಿ ಬಂದ್ಬಿಟ್ಟು ಈಗ ನೋಡು, ಸುಸ್ತು 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 ಅನ್ನೋದು. ಸಾಕು ಸುಮ್ಮನೆ. ಬಾಲನ್ ಮದುವೆ ಅಂದರೆ ಏನು ಹುಡುಗಾಟನ? ನಾನೇ ಮುಂದೆ ನಿಂತು ಮದುವೆ ಮಾಡಬೇಕು, ಆಗಲೇ ನನಗೆ ಸಮಾಧಾನ. ಈ ಹುಡುಗ ನಮಗೋಸ್ಕರ ಎಷ್ಟೆಲ್ಲ ಮಾಡಿದ್ದಾನೆ, ನಾವು ಇಷ್ಟಾದ್ರೂ ಮಾಡಬಾರ್ದೇನೆ? ಹಾಗಂತ ನೀವು ಆಯಾಸ ಮಾಡ್ಕೊಂಡ್ರೆ ನನಗೆ ಬೇಜಾರಾಗತ್ತಜ್ಜಿ. ನೀವು ಆರಾಮಾಗಿರಿ. ಮದುವೆ ಕೆಲ್ಸಗಳು ಅದಾಗದೇ ಆಗತ್ತೆ. ನಾನಿದ್ದೀನಿ, ಹುಡುಗರಿದ್ದಾರೆ, ಸಾಕು. ಮನೇದೇನಿದ್ರು ನೀವು ಅತ್ತೆ ನೋಡ್ಕೊಳ್ಳಿ. ನಿಮ್ಮ ಜೊತೆ ರುಕ್ಕು ಹೇಗೂ ಇರ್ತಾಳೆ. ಅದೇನೋ ಸರಿ ಬಾಲ, ನೀನು ನಿನ್ನ ಅಜ್ಜಿಗೆ ಹೇಳು, ನಿನ್ನ ಮಾತು ಕೇಳಿದ್ರೆ ಸರಿ. ನನ್ನ ಮಾತಂತೂ ಕೇಳೋದೇ ಇಲ್ವೇ? ಅಂದಹಾಗೆ ಅವತ್ತು ಕಲ್ಯಾಣ ಮಂಟಪ ಬುಕ್ ಮಾಡಿದ್ವಲ್ಲ, ಅಲ್ಲಿಗೂ ಹೋಗಿದ್ದೆ ಅತ್ತೆ ಕರ್ಕೊಂಡು. ಆದರೆ ಅವ್ರೇನೋ ರೇಟ್ ಜಾಸ್ತಿ ಮಾಡಿದಾರಂತೆ. ಅದನ್ನು ಕೇಳಿದ್ರೆ ನಾವಿಬ್ರು ಸುಸ್ತಾದ್ವಿ. ಯಾಕಜ್ಜಿ ಕಲ್ಯಾಣ ಮಂಟಪ ಇಲ್ಲ? ನಾವಿಬ್ರು ಸಿಂಪಲ್ ಆಗಿ ಮದುವೆ ಮಾಡ್ಕೋಬೇಕು ಅಂತ ತಾನೇ ಮಾತಾಡ್ಕೊಂಡಿರೋದು. ನಾನಂತೂ ಅವರು ಕೊಟ್ಟಿರೋ ಅಡ್ವಾನ್ಸ್ನೇ ವಾಪಸ್ ಇಸ್ಕೋಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಬಾಲ, ಹಂಗೆಲ್ಲಾದ್ರೂ ಮಾಡಿಯಾ ಸುಮ್ಮನಿರಪ್ಪ. ಇಸ್ಕೋತಾರಂತೆ ಅಲ್ವೋ. 400-500 ಜನ ಆದರೂ ಬರಬಾರ್ದ ಮದುವೆಗೆ? ಅವರೆಲ್ಲ ಬಂದು ಹರಿಸಿದ್ರೆ ತಾನೇ ಒಂದು ಮದುವೆ ಅಂತ ಅನ್ನಿಸ್ಕೊಳ್ಳೋದು. ಆದರೆ ಅವ್ರು ಕೇಳೋ ಅಷ್ಟು ದುಡ್ಡು ನಮಗೆ ಕೊಡೋಕ್ಕಾಗುತ್ತಾ ಅಜ್ಜಿ? ಮೊದಲೇ ಇರೋದೆಲ್ಲ ಆಗಲೇ ಕಳ್ಕೊಂಬಿಟ್ಟಿದ್ದೀವಿ. ಕಲ್ಯಾಣ ಮಂಟಪದಲ್ಲಿ ಮದುವೆ ಮಾಡೋಕ್ಕಾಗ್ತಿಲ್ಲ ಅಂತ ಅತ್ತೆ ಬೇಜಾರು ಮಾಡ್ಕೊಂಡಿದ್ದಾರೆ ಬಾಲ. ಹೋಗ್ಲಿ ಬಿಡಿ ಅಜ್ಜಿ, ಮದುವೆ ಆಗೋದು ಮುಖ್ಯ. ಹೇಗಾಗ್ತೀವಿ ಅನ್ನೋದೆಲ್ಲ ಆರಾಮಾಗಿರಿ. ಆದರೂ
ನಂಗೆ ಯಾಕೋ ಈ ಸಿಂಪಲಾಗಿ ಮದುವೆ ಆಗೋದೆಲ್ಲ ಸರಿ ಬರಲ್ಲ ಕಣ. ದುಡ್ಡು ಹೇಗಾದರೂ ಹೊಂಚೋಣ. ಹೇಗೆ ಮತ್ತೆ ಸಾಲ ಆಗುತ್ತೆ. ಕಷ್ಟಪಟ್ಟು ದುಡ್ದಿರೋದನ್ನೇ ಕಳ್ಕೊಂಡಿದ್ದೀವಿ. ಹಾಗಿರುವಾಗ ಅದಕ್ಕೆ ಹೇಳೋದು ಮಾಡಬಾರ್ದು ಕೆಲಸ ಮಾಡಿದ್ರೆ ಆಗ್ಬಾರ್ದಾಗತ್ತೆ ಅಂತ. ಎಲ್ಲಿಗೆ ಹೋಗ್ಬೇಕು ಅಂತಿದ್ಯಾ ಹುಡುಗಿ? ಅದು ಅದು ಬಾದಾಮಿಗೆ ಹೋಗ್ಬೇಕು ಅಂತಿದ್ಯಾ? ಅಲ್ಲಿಗೆ ಯಾಕೆ? ಯಾರಿದಾರಲ್ಲಿ? ಅಲ್ಲ, ಯಾಕೆ ಅಷ್ಟೊಂದು ತೊದಲ್ತಾ ಇದೀಯಾ? ಅದೇನಿದೆ ನನ್ನ ಹತ್ರ ಹೇಳು, ಮುಚ್ಚಿಡೋದು ಯಾಕೆ? ಹುಡುಗಿ, ಇಷ್ಟೆಲ್ಲ ಆಗಿದೆಯಾ? ಅಲ್ಲ, ಎಂತೆಂಥ ಜನ ಇದ್ದಾರೆ ನೋಡು. ಕಷ್ಟಪಟ್ಟು ದುಡ್ದಿರೋ ಹಣನ ಎಷ್ಟು ಸುಲಭವಾಗಿ ಕೊಳ್ಳೆ ಹೊಡಿತಾರೆ ಹುಡುಗಿ. ಹೌದು ಅತ್ತೆ, ಇವತ್ತು ಭಾವಂಗಾಗಿದ್ದು ನಾಳೆ ಇನ್ಯಾರಿಗೂ ಆಗ್ಬೋದು. ಈಗಾಗಲೇ ಒಂದಷ್ಟು ಜನಕ್ಕೆ ಆಗಿರ್ಲೂಬಹುದು. ಆಗಿದೆ ಅಂತ ಶಿವು ಅವ್ರು ಹೇಳ್ತಿದ್ರು. ಅದಕ್ಕೆ ಅತ್ತೆ, ಏನಾದರೂ ಮಾಡಿ ಈ ಕೇಸ್ನ ಪತ್ತೆ ಮಾಡಲೇಬೇಕು ಅಂತಿದ್ದೀನಿ. ಪಾಪ ಭಾವ, ಅವ್ರು ಕಷ್ಟಪಟ್ಟು ದುಡ್ದ ಹಣ ಅದು. ಅದಕ್ಕೆ ಅದನ್ನು ಅವರಿಗೆ ವಾಪಸ್ ಕೊಡಿಸ್ಲೇಬೇಕು. ಅದಕ್ಕೆ ಅಲ್ಲಿಗೆ ಹೋಗಬೇಕು. ಅದೆಲ್ಲ ಸರಿ ಹುಡುಗಿ, ಆದರೆ ನೀನೀಗ ಸಸ್ಪೆನ್ಷನ್ ಪೀರಿಯಡಲ್ಲಿ ಇದೆಯಲ್ಲ. ಒಂದ್ಸಲ ಯೂನಿಫಾರ್ಮ್ ಹಾಕೊಂಡ್ಮೇಲೆ ಒಳಗಿರೋ ಪೊಲೀಸೇ ಅಲ್ವಾ ಅತ್ತೆ? ಯಾವ ಸಂದರ್ಭದಲ್ಲೇ ಆದರೂ ಅವನಿಗಿರೋ ದಾಹ ಕಡಿಮೆ ಆಗಲ್ಲ. ಅಷ್ಟಕ್ಕೂ ಯೂನಿಫಾರ್ಮ್ ಇರೋದೇ ಕಾನೂನನ್ನ ಕಾಪಾಡೋದಕ್ಕೆ. ಯೂನಿಫಾರ್ಮ್ ಇಲ್ಲ ಅಂತ ಆ ಕೆಲಸ ಬಿಡೋದಕ್ಕಾಗುತ್ತಾ ಅತ್ತೆ? ಇದಕ್ಕೆ ಹುಡುಗಿ ನಾನು ನಿನ್ನನ್ನು ಇಷ್ಟಪಡೋದು. ಒಳ್ಳೆ ಕೆಲಸಕ್ಕೆ ನಾನು ಯಾಕೆ ಅಡ್ಡಿ ಮಾಡಲಿ? ಆದರೆ ಒಂದು ಮಾತು, ಈ ಸಲ ನೀನು ಒಬ್ಬಳೇ ಹೋಗೋ ಹಾಗಿಲ್ಲ, ನಾನು ನಿನ್ನ ಜೊತೆ ಬರ್ತೀನಿ. ಅಯ್ಯೋ ಅತ್ತೆ, ನೀವು ಬಂದರೆ ಅಲ್ಲಿ ತೊಂದರೆ ಆಗ್ಬೋದು. ನೀನಿದ್ದ ಮೇಲೆ ನನಗೆ ಯಾವ ಚಿಂತೆ? ನೋಡು, ನಿನಗೆ ಉತ್ತರ ಕರ್ನಾಟಕ ಭಾಷೆ ಬರಲ್ಲ, ನನಗೆ ಲೀಲಾಜಾಲವಾಗಿ ಮಾತಾಡಕ್ಕೆ ಬರುತ್ತೆ. ಬೇರೆ ಏನೂ ವಿಚಾರ ಮಾಡಲಾರ್ದ ನನ್ನ ಜೊತೆ ಬರ್ಲಿಕ್ಕೆ ತಯಾರಾಗು, ತಿಳಿತಿಲ್ಲೋ? ವಾವ್ ಅತ್ತೆ, ಎಷ್ಟು ಸೂಪರ್ ಆಗಿ ಮಾತಾಡಿದ್ರಿ. ಮತ್ತೆ ಮತ್ತೆ ಅಂದ್ರೆ ಸುಮ್ಮನೇನು? ನೋಡು ಹುಡುಗಿ, ನೀ ಅಲ್ಲಿ ಒಬ್ಬಾಕನೆ ಹೋದೆ ಅಂದ್ರೆ ನಿನಗೆ ಅಲ್ಲಿ ಭಾಷಾ ಗೊತ್ತಿಲ್ಲ, ಅಲ್ಲಿರೋರೆಲ್ಲ ನಿನ್ನ ಮೇಲೆ ಅನುಮಾನ ಪಡ್ತಾರೆ. ಅದಕ್ಕೆ ನಾ ಬಂದೆ ಅಂದ್ರೆ ಎಲ್ಲ ಬರೋಬ್ಬರಿ ಆಗ್ತದೆ. ನೋಡು ಹುಡುಗಿ, ನೀನು ಸಸ್ಪೆಂಡ್ ಆಗಿರೋ ಪೊಲೀಸ್, ನಾನು ಡ್ಯೂಟಿಯಲ್ಲಿರೋ ಅತ್ತೆ. ಹಾಗಾಗಿ ಏನು ಯೋಚನೆ ಮಾಡದೆ ರೆಡಿ ಆಗು. ಸರಿ ಅತ್ತೆ, ಅಪ್ಪಣೆ. ಅತ್ತೆ, ಆದರೆ ಒಂದು ಪ್ರಶ್ನೆ, ನಿಮ್ಗೆ ಅಲ್ಲಿದ್ದ ಭಾಷೆ ಸರಾಗವಾಗಿ ಹೇಗೆ ಬರುತ್ತೆ? ನಾನು ಸ್ಕೂಲ್ ಓದಿದ್ದೆಲ್ಲ ಆ ಭಾಗದಲ್ಲೇ ಹುಡುಗಿ. ಕಾಲೇಜ್ಗೆ ಅಂತ ಈ ಕಡೆ ಬಂದೆ, ಇಲ್ಲಿ ನಿಮ್ಮ ಮಾವಂಗೆ ತೆಗೆದು ಹಾಕ್ಕೊಂಡೆ. ಅದಕ್ಕೆ ನನಗೆ ಆ ಭಾಷೆನೂ ಬರ್ತದೆ, ಈ ಭಾಷೆನೂ ಬರುತ್ತೆ ಹುಡುಗಿ. ಸೂಪರ್ ಅತ್ತೆ, ನಾವಿಬ್ರು ಮೋಸ್ಟ್ ಹ್ಯಾಪನಿಂಗ್ ಅತ್ತೆ ಸೊಸೆ ಜೋಡಿ. ಮತ್ತ್ಯಾಕಮ್ಮ ಮಾತಾಡ, ಹೊರಟ್ಬಿಡೋಣ ನಡಿಯಿಲ್ಲ. ಸರಿ, ಆದರೆ ಮನೆಯವ್ರಿಗೆಲ್ಲ ಏನು ಹೇಳೋದು? ಓ, ಒಂದು ಸಮಸ್ಯೆ ಇದೆಯಲ್ಲ, ಏನು ಮಾಡೋದು? ಒಂದು ಕೆಲಸ ಮಾಡೋಣ, ನಾನು ಹೇಳ್ತಾ ಹೋಗ್ತೀನಿ, ನೀನು ಬರೀ ತಲೆ ಅಲ್ಲಾಡಿಸ್ಬೇಕು, ಸರಿನಾ? ಏಯ್ ಮೂದೇವಿ, ದುಡ್ಡಿಲ್ಲ ಅಂತ ಮದುವೆ ನಿಲ್ಲುತ್ತೆ ಅನ್ಕೋಬೇಡ ಕಣೆ. ಈಗಾಗಲೇ ರುಕ್ಕು ಅಪ್ಪ ಅಮ್ಮ ಮದುವೆಗೆ ಬೇಕಾಗಿದ್ದ ಎಲ್ಲ ವ್ಯವಸ್ಥೆನೂ ಮಾಡಿದ್ದಾರೆ. ದೊಡ್ಡದಾಗ ಆಗದೆ ಇದ್ರು ಮದುವೆ ಅಂತೂ ಆಗೇ ಆಗತ್ತೆ. ನೀನು ಜಾಸ್ತಿ ಕುಣಿಬೇಡ, ಅರ್ಥ ಆಯ್ತಾ? ಸರಿಯಾಗಿ ಹೇಳ್ದೆ ದಿವ್ಯಾ, ನೀನೊಂಥರ ವಿಘ್ನ ಸಂತೋಷಿ ಕಣೆ. ಯಾರಿಗಾದ್ರೂ ಕೆಡಕಾಗತ್ತೆ ಅಂದರೆ ಸಾಕು, ಕುಣಿದು ಕುಣಿದು ಬಾರೆ ಅಂತ ಕುಣ್ಕೊಂಡು ಬರ್ತೀಯ. ಇಷ್ಟಕ್ಕೂ ಮದುವೆಗೆ ಬೇಕಾಗಿರೋದು ಗಂಡು ಹೆಣ್ಣು, ಅವರು ರೆಡಿ ಆಗಿದ್ದಾರೆ. ನೀನು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಅತ್ತೆ, ಈ ಸಾಲ ಮಾಡೋದು, ಛತ್ರದಲ್ಲಿ ಮದುವೆ ಮಾಡೋದು ಬೇಡೇ ಬೇಡ. ನಮ್ಮ ಮನೆ ಮುಂದೆನೆ ಸಿಂಪಲ್ಲಾಗಿ ಮದುವೆ ಮಾಡಿದ್ರಾಯ್ತು. ಕಲ್ಯಾಣ ಮಂಟಪದಲ್ಲಿ ಮದುವೆ ಮಾಡಿದ್ರೆ ಮಾತ್ರ ಮದುವೆನಾ? ಅದೇ ಸರಿ ಅನ್ಸುತ್ತೆ ಅತ್ತೆ.
ಆಯ್ತಪ್ಪ, ನೀವೆಲ್ಲ ಹೇಗೆ ಹೇಳ್ತೀರೋ ಹಾಗೇನೆ. ರುಕು, ನಿಂಗೇನಾದರೂ ಮದುವೆ ಗ್ರ್ಯಾಂಡಾಗಿ ಆಗಬೇಕು ಅಂತ ಆಸೆ ಇತ್ತೇನೆ? ಇಲ್ಲ ಅಜ್ಜಿ, ನನಗೆ ಆಸೆ ಇರೋದು ನನ್ನ ಮಾವನ ಮದುವೆ ಆಗೋದ್ರಲ್ಲಿ. ಗ್ರ್ಯಾಂಡಾಗಿ ಮದುವೆ ಆಗ್ಬೇಕಂತೇನಿಲ್ಲ. ನನ್ನ ಮಾವ ನನಗೆ ಅರ್ಶನದ ಕೊಂಬು ಕಟ್ಟಿದ್ರೆ ಸಾಕು, ಅದೇ ಖುಷಿ ನನಗೆ. ಕೆಲವ್ರು ಅಂದ್ಕೊಂಡಿದ್ದಾರೆ ಅವ್ರ ಇನ್ವಿಟೇಷನ್ ಕಾರ್ಡ್ ಸುಟ್ಟು ಹಾಕಿದ ತಕ್ಷಣ ಅವ್ರ ಬದುಕನ್ನೇ ಸುಟ್ಟು ಹಾಕಿದ್ದೀವಿ ಅಂತ. ಅದನ್ನೆಲ್ಲ ಸುಳ್ಳು ಅಂತ ನಾನು ಪ್ರೂವ್ ಮಾಡಬೇಕು ಅಜ್ಜಿ. ಏನಂತೆ? ಇವಳು ಇನ್ವಿಟೇಷನ್ ಸುಟ್ಟಲ್ಲ? ಹ್ಞೂ ಅಜ್ಜಿ, ಮದುವೆ ಓಕೆ ಬಿಡಲ್ಲ ಅಂತ ಚಾಲೆಂಜ್ ಹಾಕಿದ್ದಾಳೆ. ಮದುವೆ ಆಗೋಕೆ ಬಿಡಲ್ಲ ಅನ್ನೋದಕ್ಕೆ ಇವಳು ಯಾರು? ಇದು ಯಾವಾಗಲೂ ಹಾಗೇನೆ, ಬಾಯಿ ಬಡ್ಕೋತಾನೆ ಇರುತ್ತೆ. ಅದೇನೋ ಹೇಳ್ತಾರಲ್ಲ, ಹುಟ್ಟು ಗುಣ ಸುಟ್ಟರು ಹೋಗಲ್ಲ ಅಂತ, ಹಾಗೆ ಏನಾದರೂ ಒಡ ಅಂತ ಅಂತಾನೆ ಇರ್ತಾಳೆ. ಅಜ್ಜಿ, ಏನು ಅಜ್ಜಿ ಬಜ್ಜಿ? ಹೋಗೆ ಕೆಲಸ ನೋಡ್ಕೋ ಹೋಗೆ. ರುಕ್ಕು, ಇಂಥದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ. ಅವಳು ಯಾವಳ ಮದುವೆ ನಿಲ್ಸಕ್ಕೆ. ನೋಡು, ನಾಳೆನೇ ನಿಮ್ಮಿಬ್ಬರು ಮದುವೆ, ಇನ್ವಿಟೇಷನ್ ಎಲ್ಲರಿಗೂ ಕೊಟ್ಟಾಗಿದೆ. ಅವ್ರಿಗೆ ಹೋಗಿ ಮನೆ ಮುಂದೆನೇ ಮದುವೆ ಅಂತ ಹೇಳ್ಬರೋಣ ಅಷ್ಟೇ. ಅತ್ತೆ ಸೊಸೆದು ಸೊನ್ನೆ ಮುಗೀತೋ ಇಲ್ಲ? ಮುಗಿದಿದ್ರೆ ವಿಷಯಕ್ಕೆ ಬನ್ನಿ, ಅದೇನು ಅಂತ ಹೇಳಿ. ಹಾಂ, ನಾವು ಆಗ್ಲಿಂದ ಗಮನಿಸ್ತಾನೆ ಇದ್ದೀವಿ. ಇಬ್ರು ಸನ್ನೆಲ್ಲೇ ಮಾತಾಡ್ತಿದ್ದೀರಲ್ಲ, ಅದೇನು ಅಂತ ಹೇಳಿದ್ರೆ ನಾವು ಸ್ವಲ್ಪ ಪಾವನ ಆಗ್ತೀವಿ. ಇವರಿಬ್ರು ಇಷ್ಟೊಂದು ಒದ್ದಾಡ್ತಾ ಇರೋದು ನೋಡಿದ್ರೆ ಒಂದು ದೊಡ್ಡ ಬಾಂಬೆ ಸಿಡಿಸ್ತಾರೆ ಅನ್ಸ್ತದೆ ಅಲ್ವಾಪ? ಹೇ, ಸುಮ್ಮನೆ ಇರೋ, ರೇಗಿಸ್ಬೇಡ. ರೀ, ಏನಿಲ್ಲ, ತುಂಬಾ ದಿನ ಆಯ್ತಲ್ಲ, ಬನಶಂಕರಿ ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಮಾತಾಡ್ಕೊತಾ ಇದ್ವಿ. ಅದನ್ನು ಬಾಯಲ್ಲೇ ಮಾತಾಡ್ಕೋಬೋದಲ್ಲ, ಅದಕ್ಕೆ ಕೈ ಸನ್ನೆ ಕಣ್ಣು ಸನ್ನೆ ಯಾಕೆ ಬೇಕಾಗಿತ್ತು? ಅಷ್ಟಕ್ಕೂ ನೀನು ಬನಶಂಕರಿ ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗೋದಕ್ಕೆ ಇಷ್ಟೊಂದೆಲ್ಲ ಮೀನಾ ಮೇಷ ಎಣಿಸ್ತಾ ಇದೆಯಾ? ನಾನಂತೂ ನಂಬಲ್ಲಪ್ಪ. ಅಮ್ಮ, ಒಂದು ಕೆಲಸ ಮಾಡೋಣ, ಇವತ್ತೇ ದೇವಸ್ಥಾನಕ್ಕೆ ಹೋಗೋಣ. ನಿಮ್ಮನ್ನ ನಿಮ್ಮ ಸೊಸೆನ ನಾನೇ ಕಾರಲ್ಲಿ ಡ್ರಾಪ್ ಮಾಡ್ತೀನಿ. ಚಿಕ್ಕಿ, ಬೇಕಿದ್ರೆ ನೀವು ಬನ್ನಿ. ಹಾ, ನಾನ್ ರೆಡಿ. ಸ್ವಲ್ಪ ಸುಮ್ಮನೆ ಇರ್ತೀರಾ? ನಾನು ಪೂರ್ತಿಯಾಗಿ ಮಾತಾಡೋದಕ್ಕೆ ಬಿಡಿ. ನಾನು ಹೇಳ್ತಿರೋದು ಇಲ್ಲಿ ಬನಶಂಕರಿ ಅಮ್ಮನವ್ರಲ್ಲ, ಮತ್ತೆ ಬದಾಮಿ ಬನಶಂಕರಿ ಅಮ್ಮನವ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಹಾ, ಅಷ್ಟು ದೂರ? ಅದೇನಮ್ಮ ಸಡನ್ ಆಗಿ? ಅದು ನಾನು ಆ ದೇವಸ್ಥಾನ ನೋಡಿಲ್ಲ ಅಮೂಲ್ ಬೇಬಿ, ಅದಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ. ಅಷ್ಟೇ ತಾನೆ, ಎಲ್ಲರೂ ಸೇರ್ಕೊಂಡು ಹೋಗೋಣ, ಎಲ್ಲರ ಮನಸ್ಸಿಗೂ ನೆಮ್ಮದಿ ಬರುತ್ತೆ. ಹಾಪ, ನಾವು ಫ್ಯಾಮಿಲಿ ಎಲ್ಲ ಸೇರಿ ಟ್ರಿಪ್ ಹೋಗಿ ತುಂಬಾ ದಿನ ಆಯ್ತು. ಎಲ್ಲರೂ ಸೇರಿ ಹೋಗಿ ಬರೋಣ, ಏನಂತೀರಾ? ಎಲ್ರು ಎಲ್ರು ಬೇಡ. ಯಾಕಮ್ಮ? ಅಯ್ಯೋ, ನಾನು ಇವಳಿಗೆ ಮಗು ಆಗ್ಲಿ ಅಂತ ಪೂಜೆ ಮಾಡ್ಸಕ್ ಹೋಗ್ತಾ ಇದ್ದೀನಿ. ಅದಕ್ಕೆ ನಾವಿಬ್ಬರೇ ಹೋಗಿ ಬರ್ತೀವಿ. ನೀವೆಲ್ಲ ಬಂದು ಏನು ಮಾಡ್ತೀರಾ? ಅಲ್ಲಮ್ಮ, ಇದ್ಯಾವ ಥರ ಪ್ಲ್ಯಾನು? ಅಷ್ಟಕ್ಕೂ ಮಗು ಆಗಬೇಕು ಅಂದರೆ ನೀನು
ನನ್ನನ್ನು ಕರ್ಕೊಂಡು ಹೋಗ್ಬೇಕು ತಾನೆ? ಏಯ್ ಬೇಡ ಅಂತ ಹೇಳಿದ್ನಲ್ಲೋ, ಸುಮ್ಮನೆ ಇರೋ. ಹೌದಮ್ಮ ಸತ್ಯ, ಮಗುಗೋಸ್ಕರ ಈ ಪ್ಲ್ಯಾನಾ? ಹಾರೇ ಮಗುಗೋಸ್ಕರನೇ. ನನಗೊಂದು ಅನುಮಾನ, ಅಲ್ವೇ ಸೀತಾ? ಕಾರ್ತಿಕ್ ಆಗಲೇ ಹೇಳಿದಾಗೆ ಒಬ್ಬರಿಂದ ಮಗು ಆಗುತ್ತಾ? ಅಷ್ಟಕ್ಕೂ ಕಾರ್ತಿಕು ದಕ್ಷಿಣ ಧ್ರುವದಲ್ಲಿ ಇದ್ದಾನೆ, ಸತ್ಯನ್ನ ಉತ್ತರ ಧ್ರುವಕ್ಕೆ ಕರ್ಕೊಂಡು ಹೋಗ್ತಾ ಇದೆಯಾ, ಮಗು ಹೇಗಾಗುತ್ತೆ? ಮುಂದೆ ಏನ್ರಿ ಮಾತಾಡ್ತೀರಾ, ಸುಮ್ಮನೆ ಇರಿ. ಅದು ಅನುಭವಾಮೃತ ಕಣೆ. ಅಕ್ಕ ಆಯ್ತು, ಹರ್ಕೆ ನೀನು ಅವಳಿಗೋಸ್ಕರನೇ ಕಟ್ಕೋ, ಆದ್ರೆ ನಾವು ನಿನ್ ಜೊತೆ ಬರ್ತೀವಿ. ಅಮ್ಮ ಬೇಡ ಅಂತ ಮಾತ್ರ ಹೇಳ್ಬೇಡ. ಬೇಡ ಬೇಡ ಬೇಡ, ನಾನು ಅದನ್ನೇ ಹೇಳೋದು. ಅಂದ್ರೆ ಏನೀಗ ನೀವಿಬ್ರೇ ಹೋಗ್ಬೇಕು ಅಂತ ಫಿಕ್ಸ್ ಆಗಿದಿರೋ ಹೇಗೆ? ಒಂಥರ ಹಾಗೇನೆ. ತಗೊಳಪ್ಪ, ಈ ಅತ್ತೆ ಸೊಸೆ ಲವ್ ಸ್ಟೋರಿಲಿ ನಾವೇ ಹೊರಗ್ನವ್ರಾಗ್ಬಿಟ್ವಿ. ಅಲ್ಲ ಅಕ್ಕ, ನೀನ್ ಹಾಗೆ ಹೋಗ್ಬಿಟ್ರೆ ಇಲ್ಲಿ ಬಾವನ್ನ ನೋಡ್ಕೊಳ್ಳೋದು ಯಾರು? ಅದಕ್ಕೆ ನೀನು ಕಾರ್ತಿಕ್ ಇದಿರಲ್ಲೇ. ಅಮ್ಮ ಅದು ಹಾಗಲ್ಲ, ಸತ್ಯ ಅದು ಬಾಲನ್ ಮದ್ವೆ ಬೇರೆ ಇದೆ, ಅಲ್ಲಿ ಹೋಗ್ಬೇಕು ತಾನೆ? ಅಮ್ಮ ಬೇಬಿ ನೀನು ಹೋಗ್ಬಾ, ನಾನು ಆಮೇಲೆ ಬಂದು ವಿಶ್ ಮಾಡ್ತೀನಿ. ಎಲ್ಲರೂ ನನ್ನ ವಿರುದ್ಧನೇ ಗುಂಪು ಕಟ್ಕೊಂಡಿದ್ದಾರೆ. ಏನೇ ಮಾಡಿದ್ರು ಮದುವೆ ನಿಲ್ಸಕ್ಕಾಗ್ತಿಲ್ಲ. ಏನಪ್ಪ ಮಾಡಲಿ? ದುಡ್ಡು ಕಳ್ಕೊಂಡ್ರೆ ಮೊದಲೇ ಮದುವೆ ಮಾಡೋಣ ಅಂತಾರೆ. ಇನ್ವಿಟೇಷನ್ ಸುಟ್ಟು ಹಾಕಿದ್ರಿಂದ ಏನೂ ಯೂಸ್ ಇಲ್ಲ, ಯಾಕಂದ್ರೆ ಅವ್ರು ಆಲ್ರೆಡಿ ಹಂಚಾಗಿದೆ. ಮದುವೆ ಅಂತೂ ಮಾಡ್ಕೋತಾರೆ, ಇವ್ರು ಕೊಬ್ಬಿಡ್ಸಕ್ಕೆ ಬೇರೆ ಏನು ದಾರಿ ಇದೆ? ಅವತ್ತೇನೋ ಎಂಗೇಜ್ಮೆಂಟ್ ಮಾಡ್ಕೊಂಡಾಗ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೆ, ಆದರೆ ಇವಾಗ ಅದನ್ನು ಮಾಡೋಕ್ಕಾಗಲ್ಲ. ಯಾಕೆ ಅಂದರೆ ಡಿವೋರ್ಸ್ ಆಗಿದೆ, ಇವಾಗ ಏನು ಮಾಡೋಕ್ಕಾಗಲ್ಲ. ನಾಳೆನೇ ಮದುವೆ ಅಂತಿದ್ದಾರೆ, ಅಕಸ್ಮಾತಾಗಿ ಮದುವೆ ಆಗ್ಬಿಟ್ರೆ ನನ್ನ ಜೀವನದ ಕತೆ ಏನು? ಆಮೇಲೆ ಬಾಲ ನನ್ನಿಂದ ಪರ್ಮನೆಂಟಾಗಿ ದೂರ ಆಗ್ಬಿಡ್ತಾರೆ, ನಾನು ಒಂಟಿ ಆಗ್ತೀನಿ. ನನ್ನ ಗಂಡ ಇನ್ನೊಬ್ಳನ್ನ ಮದುವೆ ಆಗಿ ಆರಾಮಾಗಿರೋದನ್ನ ನಾನು ಹೇಗಪ್ಪ ನೋಡಲಿ? ಅದನ್ನು ಹೇಗೆ ಸಹಿಸ್ಲಿ? ಎಷ್ಟು ಸಲ ಹೇಳಿದ್ದೀನಿ ನಾನು ಬದಲಾಗಿದ್ದೀನಿ, ನನ್ನ ನಂಬಿ ಅಂತ. ಆದರೆ ಯಾರೂ ನನ್ನ ಮಾತೇ ನಂಬ್ತಿಲ್ಲ, ಬದಲಾವಣೆಗೆ ಒಂದೇ ಒಂದು ಅವಕಾಶನೂ ಕೊಡ್ತಿಲ್ಲ. ಇಲ್ಲ, ನಾನು ಇವ್ರುಗಳನ್ನ ಬಿಡಲ್ಲ. ನನಗೆ ಡಿವೋರ್ಸ್ ಆಗಿರ್ಬೋದು, ಆದ್ರೆ ಬಾಲ ಕಟ್ಟಿರೋ ತಾಳಿ ಸುಳ್ಳಲ್ಲ. ತಾಳಿಗೆ 7 ಜನ್ಮದ ನಂಟಿದೆ ಅನ್ನೋದನ್ನ ಕೇಳಿದ್ದೀನಿ. ಆ ನಂಟನ್ನ ಹಾಗೆ ಕಳ್ಕೊಳಕ್ಕೆ ಇಷ್ಟಪಡಲ್ಲ. ಆದ್ರೆ ಏನ್ ಮಾಡೋದು? ಎಸ್, ಇವಾಗ ಉಳ್ದಿರೋ ದಾರಿ ಅದು ಒಂದೇ. ಇದು ಆದ್ಮೇಲೂ ಬಾಲ ಬದಲಾಗಿಲ್ಲ ಅಂದರೆ ನಾನು ತಗೊಂಡಿರೋ ನಿರ್ಧಾರನ ನಿಜ ಮಾಡಬೇಕಾಗತ್ತೆ. ಅವ್ರುಗಳಿಗೆ ಎಷ್ಟು ಹಠ ಇದೆಯೋ ಅದಕ್ಕಿಂತ 100 ಪಟ್ಟು ಹಠ ನನಗಿದೆ ಅಂತ ಸಾಧಿಸಿ ತೋರಿಸ್ತೀನಿ. ಅಕ್ಕ, ನಿಜ ಹೇಳು, ಮಗು ನೆಪ ಹೇಳಿ ನೀನು ನಿನ್ನ ಸೊಸೆನ ಎಲ್ಲಿ ಕರ್ಕೊಂಡು ಹೋಗ್ತಾ ಇದೆಯಾ? ಊರ್ಮಿಳಾ, ನನಗನ್ಸುತ್ತೆ ಅತ್ತೆ ಸೊಸೆ ಇಬ್ಬರು ಸೇರಿಕೊಂಡು ಹನಿಮೂನ್ ಪ್ಲಾನ್ ಮಾಡ್ಕೊಂಡಿರ್ಬೋದು ಅಂತ ಅನ್ಸುತ್ತೆ. ಅದಕ್ಕೆ ಈ ಪಾಡು. ಬಾಬಾ ಅದೇನಂತ ಮಾತಾಡ್ತೀರಿ? ಕನ್ನಡ ಸುಮ್ಮನೆ ಅಲ್ಲ ರೀ, ಅತ್ತೆ ಸೊಸೆ ಜಗಳ ಆಡೋದನ್ನ ನೋಡಿದ್ದೀರಾ?
ಚೆನ್ನಾಗಿರೋ ಅತ್ತೆ ಸೊಸೆ ಬಗ್ಗೆನೇ ಮಾತಾಡ್ತಿರಲ್ಲ ನೀವು. ಸರಿ, ಇಬ್ಬರು ಹೋಗಿ ಬನ್ನಿ. ನೀವು ಹಠ ಬಿಡೋರಲ್ಲ ಅಂತ ಗೊತ್ತಾಯ್ತು. ಏನು ಮಾಡೋಕ್ಕಾಗುತ್ತೆ? ಥ್ಯಾಂಕ್ ಯು ರಾಯ್ರೆ. ಅಕ್ಕ ಯಾವಾಗ ಹೋಗ್ಬೇಕು ಅಂದ್ಕೊಂಡಿದ್ದೀರಾ? ನಾಳೆನೂ ಹೊರಡ್ಬೇಕು ಕಣೆ. ನಾನು ವಾಪಸ್ ಬರೋವರೆಗೂ ಮನೆ ಜವಾಬ್ದಾರಿ ನಿಂದೆ. ಏನೋ ನಾಳೆನಾ? ಹ್ಞೂ ಕಣೋ, ನಾಳೆ ಹೊಡ್ತೀವಿ. ಒಂದು 3-4 ದಿನ ಇದು ಬರಬೇಕಾಗತ್ತೆ. ಉರುಳು ಸೇವೆ ಅಂತ ಮಾಡ್ತೀವಿ, ಪೂಜೆ ಪುನಸ್ಕಾರ, ದೇವಸ್ಥಾನ ಅಲ್ವೇನೋ, ಎಷ್ಟೊಂದು ಕೆಲಸಗಳಿರುತ್ತೆ. ಹೌದಾ? ಹಾಂ, ಅಷ್ಟು ದಿವಸನೂ ಉರುಳು ಸೇವೆ ಮಾಡ್ತೀರಾ? ಹೇಳಕ್ ಬರಲ್ಲ ರೀ. ಹೊಸ ಜಾಗ, ಹೊಸ ಊರು, 1 ವಾರ ಆದರೂ ಆಗಬಹುದು. 1 ವಾರ?